ಕೃಷ್ಣನೇ ದೊಡ್ಡದಂತವ್ರು. ಕೃಷ್ಣ ಅನ್ನೋದು ಏನು ಸಂಬಂಧ ಇಲ್ಲ, ಅಸ್ಮಿತೆ ಇಲ್ಲ ಸೌತ್ನವರಿಗೆ ಅಲ್ಲ, ನಾವು ವಿರೋಧ ಮಾಡಬೇಕಲ್ಲ ಸರ್. ಇತ್ತೀಚೆಗೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವರು CBSEಯ ಒಂದು ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಏನು ಆ ಪುಸ್ತಕದ ಮುಖಪುಟದಲ್ಲಿರುವಂಥ ಕೃಷ್ಣ ಅನ್ನುವಂಥ ಒಂದು ಶಬ್ದ, ಒಂದು ಭಾವಚಿತ್ರವನ್ನು ನೋಡಿ ನಮ್ಮ ಇಡೀ ರಾಜ್ಯಕ್ಕೆ ಕಾವೇರಿ ಮಾತ್ರ ಅಸ್ಮಿತೆ, ಅದನ್ನೇ ನಾವು ಗೌರವಿಸ್ತೀವಿ, ಕೃಷ್ಣ ನಮಗೆ ಸಂಬಂಧ ಇಲ್ಲವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾರ. ಇದರಿಂದ ಉತ್ತರ ಕರ್ನಾಟಕದ ಎಲ್ಲ ಜನಸಾಮಾನ್ಯರಿಗೆ, ರೈತ ಬಾಂಧವರಿಗೆ ತುಂಬ ನೋವನ್ನುಂಟು ಮಾಡಿದ. ಈ ಕೂಡಲೇ ಪುರುಷೋತ್ತಮ್ ಬಿಳಿಮಲೆ ಅವರು ಒಳ್ಳೆಯ ಲೇಖಕರು, ಪ್ರಾಧ್ಯಾಪಕರು, ಅದೇ ರೀತಿಯಾಗಿ ಬರವಣಿಗೆಗಾರರು. ಅವರು ಈ ರೀತಿ ಅಸಭ್ಯ ಒಂದು ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು. ಈ ಕೂಡಲೇ ಅವ್ರು ಏನಾದ ಕ್ಷಮಾಪಣೆ ಕೇಳಬೇಕು. ಇಲ್ಲಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಈ ಉತ್ತರ ಕರ್ನಾಟಕ ಜನರ ಒಂದು ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ನೀವು ಯಾವ ರೀತಿ ಮೊದಲಿಂದ ತಾರತಮ್ಯ ಮಾಡ್ಕೊತ ಬಂದಿರಿ ಅನ್ನೋದು ಕೂಡ ನಾವೆಲ್ಲವನ್ನು ಅರಿತು ಇರಲಿ, ಎಲ್ಲ ರಾಜ್ಯದ ಎರಡೂ ನದಿಗಳು ನಮ್ಮ ಕಣ್ಣದವ ಅಂಥೇಳಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಿದ್ದೆವು. ಸುಮಾರು 1964ರಲ್ಲಿ ಪ್ರಾರಂಭವಾದಂಥ ಏನು ಆಲಮಟ್ಟಿ ಜಲಾಶಯ, ಕೃಷ್ಣಾ ಜಲಾಶಯವನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಇದು ಉತ್ತರ ಕರ್ನಾಟಕದ ಆಗಿರುವಂಥ ಮೋಸ ಮತ್ತು ಅನ್ಯಾಯ ಐತಿ. ಇದಕ್ಕೆಲ್ಲ ನೇರ ಹೊಣೆಗಾರ ಅಂದ್ರೆ ದಕ್ಷಿಣ ಭಾಗದವ್ರು ಐತಿ. ಈ ರೀತಿ ನಾವೇನಾದ ವ್ಯತ್ಯಾಸವನ್ನು ಮಾಡ್ಕೋತ ಕೂತೀವಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿ ಆಗ್ತದೆ. ಆ ನಿಟ್ಟಿನೊಳಗೆ ಮಾನ್ಯ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಈ ಕೂಡಲೇ ಉತ್ತರ ಕರ್ನಾಟಕದ ಎಲ್ಲ ಜನರಿಗೆ, ರೈತ ಬಾಂಧವರಿಗೆ ಕ್ಷಮಾಪಣೆ ಕೇಳಬೇಕು. ಅಲ್ಲಿವರೆಗೆ ಈ ಭಾಗದ ಎಲ್ಲ ಶಾಸಕರು, ಸಚಿವರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಪ್ಪ ಅಂತಂದ್ರೆ ನಾವು ಕೂಡ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷರು.